ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕೊಲೋಸ್ಪಾ ಎಕ್ಸ್ ಟ್ಯಾಬ್ಲೆಟ್ ಬಗ್ಗೆ. ಕೊಲೋಸ್ಪಾ ಎಕ್ಸ್ ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆ ಇದೆ ಡಾಕ್ಟರ್ ನಿಮ್ಗೆ ಇದನ್ನು ಬರ್ದು ಕೊಡ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದನ್ನು ಯೂಸ್ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರಿದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು, ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಕೊಲೋಸ್ಪಾ ಎಕ್ಸ್ ಟ್ಯಾಬ್ಲೆಟ್ ಏನಿದೆ ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂದ್ರೆ ನೋಡ್ರಿ, ನಿಮ್ಗ IBS ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಸಮಸ್ಯೆ ಆಗೈತಂದ್ರ ಅದ್ರಾಗ ನೋಡ್ರಿ ಏನ್ ಲಕ್ಷಣ ಇರ್ತಾವ ಪೇಷಂಟಿಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹೊಟ್ಟೆಗ ವಿಪರೀತ ನೋವು ಆಗೋದು, ಹೊಟ್ಟೆ ಹಿಂಡದಂಗ ಆಗೋದು, ಹೊಟ್ಟೆಗ ಬಹಳ ಜಾಸ್ತಿ ಗ್ಯಾಸ್ ಆಗೋದು, ಹೊಟ್ಟೆ ನಿಬಾರ್ ಆಗೋದು, ಬೇದಿ ಚಾಲು ಆಗಿಬಿಡ್ತೈತ್ರಿ. ಏನೋ ತಿಂದ ತಕ್ಷಣ ಸಂಡಾಸ್ ಮಾಡ್ಬೇಕಂತ ಅವ್ರಿಗೆ ಮನಸ್ಸು ಬರ್ತೈತಿ. ಹೊಟ್ಟೆ ಖಾಲಿ ಇದ್ರೆ ಚಲೋ ಇರ್ತಾರ್ರಿ, ಏನೋ ಒಂದು ಸ್ವಲ್ಪ ಏನಾರ ತಿಂದ್ಬಿಟ್ಲೆ 5-10 ನಿಮಿಷನ್ಯಾಗ ಹೋಗ್ಬೇಕಂತ ಅವ್ರಿಗೆ ಇರ್ತೈತ್ರಿ ಮೋಷನಿಗೆ. ಇಲ್ಲ ಕೆಲವೊಂದ್ಸತಿ 1 ದಿನ 2 ದಿನ 3 ದಿನಕ್ಕೊಮ್ಮೆ ಸಂಡಾಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರ, ಮಲಬದ್ಧತೆ ಸಮಸ್ಯೆ ಆಗುತ್ತ. ಈ ರೀತಿ ನಿಮ್ ಕರಳನ್ಯಾಗ ಇನ್ಫೆಕ್ಷನ್ ಆದ್ರೆ ಈ ರೀತಿ ಸಮಸ್ಯೆ ಆಗ್ತೈತ್ರಿ. ಆ ಸಮಸ್ಯೆಯನ್ನು ಇದು ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಈಗ ಇದು ಟ್ಯಾಬ್ಲೆಟ್ ಅದ್ದು ಕಂಪೋಸಿಷನ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನೋಡ್ರಿ, ಪ್ರತಿ ಒಂದು ಟ್ಯಾಬ್ಲೆಟ್ ಏನಿದೆ ಕೊಲೋಸ್ಪಾ ಎಕ್ಸ್ ಟ್ಯಾಬ್ಲೆಟ್, ಇದ್ರ ಒಳಗಡೆ ಕಂಟೆಂಟ್ 2 ಇರ್ತಾವ್ರಿ. ಮೊದ್ಲಕಿನ್ ಯಾವ್ದು ಕಂಟೆಂಟ್ ಅಪ್ಪ ಅಂದ್ರೆ ಮೆಬಿವಿರಿನ್ 135 mg ಪ್ರಮಾಣದಾಗ ಇರ್ತೈತಿ. ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆಂಟಿಸ್ಪ್ಯಾಸ್ಮೋಡಿಕ್ ಅಂತಾರ. ಇದು ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ ಕರಳ ಏನಿದೆ ಅದ್ರೊಳಗಡೆ ಮಸಲ್ಸ್ ಏನಿರ್ತಾವ ಅದನ್ನ ರಿಲ್ಯಾಕ್ಸ್ ಮಾಡ್ತೈತಿ. ಅದ್ರ ಸಂಬಂಧ ಅಲ್ಲೇ ನಿಮ್ ಹೊಟ್ಟೆ ಹಿಂಡದಂಗ ಆಗ್ತಿರ್ತೈತಲ್ಲ, ಅದು ಕಡಿಮೆ ಆಗುತ್ತಾ, ಲಕ್ಷಣ ಕಡಿಮೆ ಆಗ್ತಾವ್ರಿ. ಇನ್ನೊಂದು ಕಂಟೆಂಟ್ ಯಾವ್ದಪ್ಪ ಅಂದ್ರ ಕ್ಲೋರ್ಡೈಸಿಪಾಕ್ಸೈಡ್ 5 mg ಪ್ರಮಾಣದಾಗ ಇರ್ತೈತ್ರಿ. ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಬೆಂಜೋಡೈಸಿಪಿನ್ ಅಂತಾರ್ರಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ನೋಡ್ರಿ, ಇದು ಗಾಬಾ ಕೆಮಿಕಲ್ ಮೆಸೆಂಜರ್ ಆಕ್ಟಿವಿಟಿ ಏನಿರ್ತೈತಿ ನೋಡ್ರಿ, ಅದನ್ನ ಜಾಸ್ತಿ ಮಾಡ್ತೈತೆ. ಅದ್ರ ಸಂಬಂಧ ಏನಾಗುತ್ತಾ ಅಬ್ ನಾರ್ಮಲ್ ಮತ್ತೆ ಎಕ್ಸೆಸಿವ್ ಆಕ್ಟಿವಿಟಿ ನರ್ವ್ ಸೆಲ್ಸ್ ನಿಮ್ ಬ್ರೈನ್ ನಾಗ ಏನಾಗ್ತಿರ್ತೈತೆ ಅದು ಕಡಿಮೆ ಆಗ್ತೈತಿ. ಮತ್ತೆ ನಿಮ್ಗ ಮೆದುಳನ್ನು ಶಾಂತಿ ಮಾಡ್ತೈತೆ. ಮತ್ತೆ ನಿಮ್ ಆಂಗ್ಸೈಟಿ ಏನಿರ್ತೈತೆ ನೋಡ್ರಿ, ನೀವು ಗಾಬರಿ ಆಗ್ತಿರ್ತಾರಲ್ಲ, ಅದನ್ನ ಕೂಡ ಇದು ಕಡಿಮೆ ಮಾಡ್ಲಿ ಕೆಲಸ ಮಾಡ್ತೈತೆ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ದ ಮದ್ರಾಸ್ ಫಾರ್ಮಾಸ್ಯೂಟಿಕಲ್ಸ್ ತಮಿಳುನಾಡು. ಈ ಟ್ಯಾಬ್ಲೆಟ್ ಅನ್ನು 25 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಂತ ಇರ್ತೈತ್ರಿ. ಈಗ ಹೇಳ್ಕೊಡ್ತೀನಿ ಇದ್ರ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡಕ್ ಹೇಳ್ತಾರಂತ. ಇಲ್ಲೇ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರ ಅದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ದಿನಕ್ಕೆ 2 ಹೊತ್ತು ಉಪಯೋಗ ಮಾಡಕ್ ಹೇಳ್ತಾರ್ರಿ. ಬೆಳಿಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು. ಇದನ್ನ ನೀವು ಊಟ ಮಾಡೋದಕ್ಕಿಂತ 20 ನಿಮಿಷ ಮೊದ್ಲ ತಗೋಬೇಕನ್ನೋದು ಇರ್ತೈತ್ರಿ. ಹಾಳು ಹೊಟ್ಟೆಲಿ ತಗೋಬೇಕನ್ನೋದು ಇರ್ತೈತಿ. 1 ಗ್ಲಾಸ್ ನಾರ್ಮಲ್ ನೀರ್ ಜೊತೆಗೆ ಇದನ್ನ ಸೇವನೆ ಮಾಡ್ಬೇಕಂತ ಇರ್ತೈತಿ. ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ದಿನಕ್ಕೆ 3 ಹೊತ್ತು ಉಪಯೋಗ ಮಾಡಕ್ ಹೇಳ್ತಾರ್ರಿ. ಬೆಳಿಗ್ಗೆ 1 ಹೊತ್ತು, ಮಧ್ಯಾಹ್ನ 1 ಹೊತ್ತು, ರಾತ್ರಿ 1 ಹೊತ್ತು. ಊಟ ಮಾಡೋದಕ್ಕಿಂತ 20 ನಿಮಿಷ ಮೊದ್ಲೇ ತೋರಿ 1 ಗ್ಲಾಸ್ ನೀರ್ ಜೊತೆಗೆ ತೋರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ ಬಾಡಿ ಎಲ್ಲ ಚೆಕ್ ಮಾಡಾದ್ಮೇಲೆ ನಿಮ್ಗೆ ಏನ್ ಸಮಸ್ಯೆ ಆಗೈತಿ, ಎಷ್ಟು ಹಳೆ ಸಮಸ್ಯೆ, ಇದ್ರ ಜೊತೆ ಡಾಕ್ಟರ್ ನಿಮ್ಗೆ ಸಪೋರ್ಟಿವ್ ಮೆಡಿಕೇಶನ್ ಬೇರೆ ಏನ್ ಕೊಡ ಅಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಡಾಕ್ಟರ್ ನಿಮ್ಗೆ ಎಲ್ಲಿ ಮಟ್ಟ ಇದನ್ನ ತಗೊಳಕ್ ಹೇಳ ಅಂತಾರ ಅಷ್ಟು ದಿನದ ಮಟ್ಟ ಇದ್ರ ಉಪಯೋಗ ನೀವು ಮಾಡಬಹುದು. ಈ ಟ್ಯಾಬ್ಲೆಟ್ ತಗೊಂಡ್ರೆ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಕೆಲವೊಂದಿಷ್ಟು ಪೇಷಂಟ್ನಾಗ ಸೈಡ್ ಎಫೆಕ್ಟ್ ಕಂಡು ಬಂದವು. ಏನಪ್ಪಾ ಅಂದ್ರ ಬಹಳ ಜಾಸ್ತಿ ನಿದ್ದೆ ಬರೋದು, ಆಯಾಸ ಆಗೋದು, ಮತ್ತೆ ಅವ್ರಿಗೆ ಕನ್ಫ್ಯೂಷನ್ ಸ್ಟೇಟ್ ಆಗೋದು, ಕೈ ಕಾಲು ಒಂದ್ ಪರಿ ಕೋರ್ಡಿನೇಟ್ ಆಗಂಗಿಲ್ರಿ ಅಡ್ಡಾಡೋ ಮುಂದ. ಸೊ ಒಂದ್ ಪರಿ ಕೈ ಕಾಲು ಕಟ್ ಹಾಕದಂಗ ಆಗ್ತಿರ್ತೈತಿ. ತ್ವಚಾದಾಗ ರ್ಯಾಶಸ್ ಆಗೋದು, ಮತ್ ಮಾತಾಡೋ ಮುಂದ ನ್ಯಾಲ್ಗೆ ಅಳಗಾಡ್ದಂಗ ಆಗ್ತದೆ. ಕುಡುಕರು ಮಾತಾಡ್ತಿರ್ತಾರಲ್ಲ ಆ ರೀತಿ ನ್ಯಾಲ್ ಅಳಗಾಡ್ತಿರ್ತೈತಿ. ಈಗ ಇದ್ರ ಕಾಂಟ್ರಾ ಇಂಡಿಕೇಶನ್, ಯಾರು ಇದನ್ನ ತಗೊಳಿಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿದೆ ಮೆಬಿವಿರಿನ್ ಮತ್ತೆ ಕ್ಲೋರ್ಡೈಸಿಪಾಕ್ಸೈಡ್. ಈ ಕಂಟೆಂಟ್ಲೆ ಮೊದ್ಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರ ಇದ್ರ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ನೀವು ಸಂಡಾಸ್ ಮಾಡೋ ಮುಂದೆ ಸಂಡಾಸ್ನಾಗ ಏನಾರ ರಕ್ತ ಹೊಂಟೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಗರ್ಭವತಿ ಮಹಿಳೆಯರು ಇದ್ರ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ನೀವೇನಾರ ಕಿಡ್ನಿ ಪೇಷಂಟ್ ಅದ್ರಿ, ಲಿವರ್ ಪೇಷಂಟ್ ಅದ್ರಿ, ನಿಮ್ ವಯಸ್ಸು 65 ನೀವು ದೊಡ್ಡವರ ಅದಿರಿ ಅಂದ್ರ ಡಾಕ್ಟರ್ ಸಲಹೆ ಇರ್ಲಾದ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಈಗ ಇದ್ರ ಸಬ್ಸ್ಟಿಟ್ಯೂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಕೊಲೋಸ್ಪಾ ಎಕ್ಸ್ ಟ್ಯಾಬ್ಲೆಟ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಮೆಬಿವಿರಿನ್ ಮತ್ತ ಕ್ಲೋರ್ಡೈಸಿಪಾಕ್ಸೈಡ್ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ವಿ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡ್ತಾರ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರ ಮ್ಯಾಟಿಸ್ ಪ್ಲಸ್ ಟ್ಯಾಬ್ಲೆಟ್, ಕ್ಲಿಸ್ಟ್ರಮ್ ಟ್ಯಾಬ್ಲೆಟ್, ಮೆಬಿಕೋನ್ ಟ್ಯಾಬ್ಲೆಟ್, ಸ್ಟ್ರೈಲ್ ಎಮ್ ಟ್ಯಾಬ್ಲೆಟ್, ಮೆಬ್ಕಾರ್ ಟ್ಯಾಬ್ಲೆಟ್. ಇದ್ರೊಳಗೆ ಸೇಮ್ ಕಂಟೆಂಟ್, ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಾನು ನಿಮಗಿದೆ 369 ರೂಪಾಯಿ 369 ರೂಪೀಸ್ನಾಗ 15 ಟ್ಯಾಬ್ಲೆಟ್ ಸ್ಟ್ರಿಪ್ ಸಿಗ್ತೈತ್ರಿ.
ಕೊಲೋಸ್ಪಾ ಎಕ್ಸ್ ಟ್ಯಾಬ್ಲೆಟ್. ಸೊ ನೋಡ್ರಿ, ಕನ್ಫ್ಯೂಷನ್ ಮಾಡ್ಕೊಬಿಟ್ರಿ. ಕೊಲೋಸ್ಪಾ ಪ್ಲೇನ್ ಟ್ಯಾಬ್ಲೆಟ್ ಬೇರೆ, ಕೊಲೋಸ್ಪಾ ಎಕ್ಸ್ ಟ್ಯಾಬ್ಲೆಟ್ ಬೇರೆ. ಕೊಲೋಸ್ಪಾ ಪ್ಲೇನ್ ಟ್ಯಾಬ್ಲೆಟ್ನ ಒಂದೇ ಕಂಟೆಂಟ್ ಇರ್ತೈತಿ, ಮೆಬಿವಿರಿನ್. ಕೊಲೋಸ್ಪಾ ಎಕ್ಸ್ ಟ್ಯಾಬ್ಲೆಟ್ನಾಗ ಮೆಬಿವಿರಿನ್ ಮತ್ತು ಕ್ಲೋರ್ಡೈಸಿಪಾಕ್ಸೈಡ್ 2 ಕಂಟೆಂಟ್ ಇರ್ತಾವ್ರಿ. ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.